ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಜೆಮಾರ್ಟ್ ಟೆಕ್ ಕನ್ನಡ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನೇನಪ್ಪ ತಿಳಿಸ್ಕೊಡ್ತೀನಿ ಅಂತಂದರೆ ಒಂದು ಬೆಸ್ಟ್ ಸ್ಕ್ಯಾನರ್ ಆ್ಯಪ್ನ ತಿಳಿಸ್ಕೊಡ್ತಿದ್ದೀನಿ ಗೈಸ್. ಆ ಒಂದು ಸ್ಕ್ಯಾನರ್ ಆ್ಯಪಿಂದ ಏನೇನಪ್ಪ ಉಪಯೋಗ ಅಂತಂದರೆ, ಫಾರ್ ಎಕ್ಸಾಂಪಲ್ ನೀವು ಯಾವ್ದಾದ್ರು ಸ್ಟೂಡೆಂಟ್ಸ್ ಆಗಿರ್ತೀರ ಅಂತ ಅಂದ್ಕೊಳ್ಳಿ, ಮತ್ತು ಯಾವ್ದಾದ್ರು ಕಂಪ್ನಿಯಲ್ಲಿ ವರ್ಕ್ ಮಾಡೋರದ್ದು ಕೂಡ ಯಾವ್ದಾದ್ರು ಒಂದು ಬುಕ್ಕು ಮತ್ತು ಯಾವ್ದಾದ್ರು ಒಂದು ಪೇಪರು ಫೋಟೋ ಹೊಡೆದಿರೋದಿರುತ್ತೆ. ಅದನ್ನು PDF ಮಾಡಬೇಕು ಅಂತ ತುಂಬ ಜನಕ್ಕೆ ಗೊತ್ತಿರಲ್ಲ. PDF ಮಾಡ್ಬೋದು, ಅದನ್ನು ನಿಮ್ಮ ಒಂದು ಮೊಬೈಲಲ್ಲೇ PDF ಮಾಡ್ಬೋದು. ತುಂಬ ಜನ ಕಂಪ್ಯೂಟರಲ್ಲಿ ಮತ್ತು ಲ್ಯಾಪ್ಟಾಪ್ ಬೇಕು ಎಲ್ಲ PDF ಮಾಡೋಕ್ಕೆ ಅಂತ ತಿಳ್ಕೊಂಡಿರ್ತಾರೆ. ನಿಮ್ಮೊಂದು ಮೊಬೈಲಲ್ಲಿ ಆರಾಮಾಗಿ ಫೋಟೋ ಹೊಡೆದು ನೀವು PDF ಮಾಡ್ಕೋಬೋದು. ಇಲ್ಲಾಂತಂದರೆ ನಿಮ್ಮ ಒಂದು ಫೋಟೋ ಕ್ಯಾಮ್ರಾದಲ್ಲಿ ತೆಗಿಸಿರ್ತಾರಲ್ಲ, ಆ ಒಂದು ಫೋಟೋನು ಕೂಡ PDF ಮಾಡಿ ಕಳಿಸ್ಬೋದು ಯಾರಿಗಾರು. ಅದು ಬ್ಲರ್ ಆಗೋಲ್ಲ. ಫೋಟೋ PDF ಮಾಡಿದ್ರೆ ಯಾವುದೇ ರೀತಿ ಬ್ಲರ್ ಆಗೋಲ್ಲ. ಫೋಟೋಸ್ ಏನು ಕೂಡ ಬ್ಲರ್ ಆಗೋಲ್ಲ. ಅದಕ್ಕೆ ಫ್ರೆಂಡ್ಸ್, ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ಇಂಡಿಯನ್ ಸ್ಕ್ಯಾನರ್ ಆ್ಯಪನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಆ ಒಂದು ಸ್ಕ್ಯಾನರ್ ಆ್ಯಪಿಂದ ನೀವು ಆರಾಮಾಗಿ ಅಂತಂದರೆ ನೀವು PDFಗಳನ್ನ ಮಾಡ್ಕೋಬೋದು. ಅದು ನಮ್ಮ ಇಂಡಿಯಾದು ಕೂಡ ಆ್ಯಪು. ಓಕೆ ಫ್ರೆಂಡ್ಸ್, ಮೊಬೈಲ್ ಸ್ಕ್ರೀನಲ್ಲಿ ಹೋಗಿ ಬನ್ನಿ, ನಾನು ನಿಮಗೆ ಹೆಂಗೆ PDF ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ನೀವೇನು ಮಾಡಬೇಕು ಅಂತಂದರೆ ನಿಮ್ಮೊಂದು ಪ್ಲೇಸ್ಟೋರ್ನ ಓಪನ್ ಮಾಡಿಕೊಂಡು ಕಾಗಜ್ PDF ಸ್ಕ್ಯಾನರ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಇವಾಗ ನೋಡಿ ಫ್ರೆಂಡ್ಸ್, ಫಸ್ಟೇ ಬಂದಿದೆ. ಈ ಒಂದು ಅಪ್ಲಿಕೇಶನ್ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಾದ್ಮೇಲೆ ನೀಟಾಗೆಲ್ಲ ಇವಾಗ ಓಪನ್ ಆಗ್ತಾಯಿದೆ ನೋಡಿ ಫ್ರೆಂಡ್ಸ್. ನೀವು ಇಲ್ಲಿ ಸಿಗಿನ್ನ ಮಾಡಬೇಕಾಗುತ್ತೆ. ಅಂತಂದರೆ ನಿಮ್ಮೊಂದು ಮೊಬೈಲ್ ನಂಬರಿಂದ ನೀವು ಮೊಬೈಲ್ ನಂಬರ್ ಎಂಟರ್ ಮಾಡಿ, ಆಮೇಲೆ OTP ಬರುತ್ತೆ, OTP ಎಂಟರ್ ಮಾಡಬೇಕಾಗುತ್ತೆ. ನಾನು ಇವಾಗ ಸಿಂಪಲ್ಲಾಗಿ ಮೊಬೈಲ್ ನಂಬರ್ನ ಆ್ಯಡ್ ಮಾಡ್ತೀನಿ. ಫ್ರೆಂಡ್ಸ್, ಮೊಬೈಲ್ ನಂಬರ್ನ ಆ್ಯಡ್ ಮಾಡಿ ಗೆಟ್ OTP ಅಂತ ಕ್ಲಿಕ್ ಮಾಡಿ. ನಿಮ್ಮೊಂದು ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಒಂದು OTPನ ನೀವು ಎಂಟರ್ ಮಾಡಿ. ನೋಡಿ ಫ್ರೆಂಡ್ಸ್, OTPನ ನಾನು ಇವಾಗ ಎಂಟರ್ ಮಾಡಿದೆ. ಕಂಟಿನ್ಯೂ ಅಂತ ಕೊಟ್ಕೊಳ್ಳಿ. ಕಂಟಿನ್ಯೂ ಅಂತ ಕೊಟ್ಟಾದ್ಮೇಲೆ ನೀವೇನು ಮಾಡಬೇಕು ಅಂತಂದರೆ, ಫಸ್ಟು ನೀವು ಇಲ್ಲಿ ಸ್ಕ್ಯಾನ್ PDF ಅಂತ ಇದೆಯಲ್ಲ, ಇದ್ರ ಮೇಲೆ ನೀವು ಫಸ್ಟು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಬಿಟ್ಟು ನೀವು ಕ್ಯಾಮ್ರಾ ಎಲ್ಲ ಅಲೌ ಮಾಡ್ಕೊಳ್ಳಿ. ಎಲ್ಲನೂ ನೀವು ಅಲೌ ಮಾಡ್ಕೋಬೇಕಾಗುತ್ತೆ. ಅಲೌ ಮಾಡಿಕೊಂಡು ಇಲ್ಲಿ ಡಾಕ್ಯುಮೆಂಟ್ಸ್ ಸ್ಕ್ಯಾನು ಮತ್ತು ಇಲ್ಲಿ ಒಂದು ಫೋಟೋ ತೊಗೊಳ್ಳಿ. ನಾನು ಇವಾಗ ಇಲ್ಲಿ ಒಂದು ಫೋಟೋ ತೊಗೊಂಡೆ. PDF ಸ್ಕ್ಯಾನಿಂಗ್ ಅಂತ ಬಂತು. ಇಲ್ಲಿ ಸಾಕು, ಒಂದೇ ಸಾಕು ಅಂತಂದರೆ ಒಂದು, ಎರಡಾದರೆ ಎರಡೇ ಆ್ಯಡ್ ಮಾಡ್ಕೋಬೋದು. ನಾನು ಇವಾಗ ಒಂದೇ ಪ್ರೊಸೀಡ್ ಅಂತ ಕೊಟ್ಟೆ. ನೋಡಿ ಫ್ರೆಂಡ್ಸ್, ನೀವು ಕ್ರಾಪ್ ಕೂಡ ಮಾಡ್ಕೋಬೋದು. ನಾನು ಫುಲ್ ಇರಲಿ. ಇವಾಗ ಇಷ್ಟು ಕೊಟ್ಬಿಟ್ಟು ನಾನು ಇಲ್ಲಿ ನೆಕ್ಸ್ಟ್ ಅಂತ ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ PDF ಆಯಿತು. PDF ಆಗಿದೆ. ಇವಾಗ ನೀವು ಯಾವ್ದಾದ್ರು ಎಫೆಕ್ಟು ಏನಾದ್ರು ಚೇಂಜ್ ಮಾಡ್ಕೋಬೋದು. ನಾನು ಇವಾಗ ನಾರ್ಮಲ್ ಇದೆ. ಇವಾಗ ಡನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಡನ್ ಮೇಲೆ ಕ್ಲಿಕ್ ಮಾಡ್ತು ಅಂತಂದರೆ ರೆಡಿ ಆಗುತ್ತೆ PDF. ನೋಡಿ ಗೈಸ್, PDF ಮೇಲೆ ಕ್ಲಿಕ್ ಮಾಡ್ತು ಅಂತಂದರೆ PDF ರೆಡಿ. ಇವಾಗ ನೀವು ಇಲ್ಲಿ ಡೌನ್ಲೋಡ್ ಅಂತ ಕೊಡ್ತು ಅಂತಂದರೆ ನೀವು ಎಷ್ಟು KB ಬೇಕಾದ್ರೂ ಡೌನ್ಲೋಡ್ ಕೊಡ್ಕೋಬೋದು. ಡೌನ್ಲೋಡ್ ಆಯಿತು ಅಂತಂದರೆ ನೀವು ಫೋಲ್ಡರ್ಗೆ ಅಂತಂದರೆ ನಿಮ್ಮದು ಗ್ಯಾಲ್ರಿ ಇರುತ್ತಲ್ಲ, ಗ್ಯಾಲ್ರಿಗೆ ಅದು ಬಂದು ಸೇವ್ ಆಗುತ್ತೆ PDF. ನೀವು ನಿಮ್ಮ ಹತ್ರ ಮೈ ಫೈಲ್ಸ್ ಇದೆಯಲ್ಲ, ಅಲ್ಲಿಗೆ ಹೋಗಿ ನೀವು ಚೆಕ್ ಮಾಡಬೇಕಾಗುತ್ತೆ. ಕಾಗಜ್ ಆ್ಯಪ್ದು PDF ಬಂದಿರುತ್ತೆ. ಅಲ್ಲಿಂದ ನೀವು ಯಾರಿಗೆ ಬೇಕಾದ್ರೂ ಶೇರ್ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಇಷ್ಟೇ. ಈ ಒಂದು ಅಪ್ಲಿಕೇಶನ್ ತುಂಬ ಚೆನ್ನಾಗಿದೆ, ಇಂಡಿಯಾದ್ದು. ಹೋಗಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತಂದರೆ ಕೆಳಗಡೆ ಕಮೆಂಟ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಗೈಸ್. ನೆಕ್ಸ್ಟ್ ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.